ಲೋಕಸಭೆಯಲ್ಲಿ ಕರ್ನಾಟಕದ ವಿಷಯದ ಜಟಾಪಟಿ. ಅನ್ವರ್ ಮಾಣೆಪ್ಪಾಡಿ ವರದಿ ಉಲ್ಲೇಖಿಸಿದ ಅಮಿತ್ ಶಾ, ಕರ್ನಾಟಕದಲ್ಲಿ ರಾಜಕೀಯ ನಾಯಕರು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ವಕ್ಫ್ ಆಸ್ತಿಗಳನ್ನು ಅತಿಕ್ರಮಿಸಿಕೊಂಡಿದ್ದಾರೆ ಎನ್ನುವ ವಿಚಾರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಲೋಕಸಭೆಯಲ್ಲಿ ಆರೋಪ ಪ್ರತ್ಯಾರೋಪ ನಡೆಯಿತು. ಅನ್ವರ್ ಮಾಣೆಪ್ಪಾಡಿ ವರದಿ ಉಲ್ಲೇಖಿಸಿದ ಅಮಿತ್ ಶಾ, कर्नाटक की मणिपट्टी समिति का रिपोर्ट में पढ़ रहा हूं, इसमें मेरा कुछ नहीं है, खड़े मत हो जाना. ये मणिपट्टी समिति का रिपोर्ट है. 29,000 एकड़ भूमि वक्फ की बिजनेस के उपयोग के लिए किराए पर दे दी. मान्यवर, 2001 से 12 के बीच 2 लाख करोड़ की वक्फ की संपत्ति मुसलमान चैरिटी कमिश्नर बन सकता है या नहीं बन सकता है? उसको ट्रस्ट नहीं चलाना है, उसको चैरिटी के कानून के हिसाब से वो ट्रस्ट चले, उसकी देखरेख करनी है. ये धार्मिक नहीं है. ಬೆಂಗಳೂರು ವಿಜಯಪುರದಲ್ಲಿ ಆಸ್ತಿ ಕಬಳಿಕೆ ಉಲ್ಲೇಖ. विजयपुर कर्नाटक के होनवाड़ गांव की 1500 एकड़ भूमि पर दावा कर उसको विवाद में डाला और 500 करोड़ की संपत्ति जिस भूमि का मूल्य है वहां 5 स्टार होटल को महीने 12,000 रुपए के किराए से दे दी. ವಕ್ಫ್ನಿಂದ ಅಮಾಯಕರು ನೊಂದಿದ್ದಾರೆ. मैं कर्नाटका से आता हूं और लिंगायत वीरशैव परंपरा के सबसे महत्वपूर्ण जो वहां के मठ है, अनुभव मंडप बसवण्णा के, उसके ऊपर वक्फ बोर्ड ने क्लेम लगा दिए है. विजयपुरा डिस्ट्रिक्ट में, एक ही डिस्ट्रिक्ट में 15,000 एकड़ जमीन का कब्जा वक्फ बोर्ड ने किया है. इन वन डिस्ट्रिक्ट 15,000 एकड़. सर किसानों के जमीन. सर आप सोचिए, जिस जमीन पे आप हजारों साल से आपके पिताजी, आपके बुजुर्ग लोग वहां खेती किए हैं, वहां उनका देहांत हुए हैं, वहां जहां सब कुछ आपके परिवार का है, उसी जमीन पे आपको वक्फ बोर्ड ने रातों रात एनक्रोचर डिक्लेयर कर दिया है. ವಕ್ಫ್ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸಿದವರಿಗೆ ಕರ್ನಾಟಕವನ್ನ ಪ್ರಸ್ತಾಪಿಸಿ ಕೇಂದ್ರ ಸಚಿವ ಅಮಿತ್ ಶಾ, ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದ ತೇಜಸ್ವಿ ಸೂರ್ಯ ತಿರುಗೇಟು ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಿನ್ನೆ ನಡೆದ ಘಟನಾವಳಿಗಳನ್ನೆಲ್ಲ ನೋಡಿದ್ವಿ. ಇಲ್ಲಿ ನಿನ್ನೆ ಕೆಲವು ಮುಸ್ಲಿಮರು ಕೂಡ ಇದಕ್ಕೆ ಶಬಾಷ್ಗಿರಿ ಹೇಳಿದ್ರು ಭೋಪಾಲಲ್ಲಿ, ಮಧ್ಯಪ್ರದೇಶ. ಅಂದ್ರೆ ಏನು ಅಂತಂದ್ರೆ, ಎಲ್ಲರಿಗೂ ಒಂದು ಗೌರವದಲ್ಲಿ ಬದುಕಬೇಕು ಅಂತಿರುತ್ತೆ ಶಿವ. ನಾನು ಹೇಳಿದ್ನಲ್ವ, ಪಾಪ ಮುಸ್ಲಿಮರು ಇದನ್ನು ಕೇಳಿರಲಿಲ್ಲ. ಇವರ 1995 ಮತ್ತು 2014ರಲ್ಲಿ ನಗರಾಭಿವೃದ್ಧಿ ಇಲಾಖೆಗೆ ಸೇರಿದ 123 ಆಸ್ತಿಗಳನ್ನ ಸುಮ್ಮನೆ ಬರ್ಕೊಟ್ಬಿಟ್ರು ವಕ್ಫ್ಗೆ. ಅಂದ್ರೆ ಕೇವಲ ವೋಟ್ ಬ್ಯಾಂಕ್ಗಾಗಿ ಅಂತ ತುಷ್ಟೀಕರಣದ ಅವರು ಕೇಳಲೇ ಇಲ್ಲ. ಇದು ಹೆಂಗೆ ಅಂತಂದ್ರೆ ಪಾಪ ಮುಸ್ಲಿಮರು ಇರ್ತಾರೆ ಅಂತ ಇಟ್ಕೊಳ್ಳಿ, ಒಂದು ಮುಸ್ಲಿಮರ ಒಕ್ಕೂಟ ಇರುತ್ತೆ, ಒಂದು ಸಮೂಹ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾವುದೋ ಕದ್ದ ಮಾಲನ್ನ, ಚಿನ್ನವನ್ನು ತಂದು ಅವರ ಮುಂದೆ ಇಟ್ಬಿಟ್ಟು ಹೋಗ್ಬಿಡೋದು, ನೀವು ತಗೊಳ್ಳಿ ಅಂತ ಅಂದ್ಬಿಟ್ಟು. ಹಂಗಾಗ್ಬಿಡ್ತೋದು. 123 ಇನ್ಕ್ಲೂಡಿಂಗ್ ಸಂಸತ್ ಜಾಗ ನಿಮಗೆ ಅಂತ ಅಂದ್ಬಿಟ್ಟು. ಇನ್ನೊಂದು ಕಡೆ ರೂಲ್ ಏನಿದೆ, ಮುಸ್ಲಿಮರು ದಾನ ಕೊಟ್ಟಂತದನ್ನು ಮಾತ್ರ ಪಡ್ಕೋಬೇಕು ಅಂತೇಳಿ. ಮುಸ್ಲಿಮರು ವಕ್ಫ್ ಅಲ್ಲಿ ಅದನ್ನು ಎಷ್ಟು ದೊಡ್ಡದಾಗಿ ಪಾಲಿಸ್ತಾರೆ ಅಂತಂದ್ರೆ, ಯಾಕಂದ್ರೆ ಕುರಾನ್ ವಾಕ್ಯಗಳನ್ನು ಎಷ್ಟು ಅದ್ಭುತವಾಗಿ ಬಹುತೇಕರು ಪಾಲಿಸ್ತಾರೆ ಅಂತಂದ್ರೆ, ಅದರಲ್ಲಿ ನಾನು ನಿನ್ನೆ ಕೂಡ ಹೇಳಿದ್ದೆ, ನಮ್ಮಲ್ಲಿ ಒಂದು AK ಟೈಲರ್ಸ್ ಅಂತಿದ್ರು, ನನ್ನೊಬ್ಬ ಫ್ರೆಂಡ್ ಫಾರೂಕ್ ಅಂತಿದ್ರು, ಅವ್ರ ತಂದೆ ಇದ್ರು, ಅವರು ಕೂಡ ಟೈಲರು. ಅವರು ಬಹಳ ಅದ್ಭುತ ಬುರ್ಕಾ ಎಲ್ಲ ಹೊಲಿಯೋ ಟೈಲರ್ ಅಲ್ಲಿ ನಮ್ಮ ಊರಿನ ಬೊಂಬೆ ಬಜಾರ್ ಆ ಭಾಗದಲ್ಲಿ. ಅವರು ಬ್ಯಾಂಕ್ ಅಲ್ಲಿ ದುಡ್ಡು ಇಡ್ತಾ ಇದ್ರು. ಆ ದುಡ್ಡಿಟ್ಟು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬಂದು ಆ ದುಡ್ಡನ್ನ ನೋಡ್ತಾ ಇದ್ರು ಎಷ್ಟಾಗಿದೆ ಅಂತ ಹೇಳಿ. ಅವರು ಅದಕ್ಕೆ ಬಡ್ಡಿ ಬರ್ತಾ ಇತ್ತಲ್ಲ, ಆ ಬಡ್ಡಿ ದುಡ್ಡನ್ನು ತಗೋತಾ ಇರಲಿಲ್ಲ. ಅಂದ್ರೆ ಅಷ್ಟು ಅದು ಹರಾಮ್ ಅನ್ನೋ ಕಾರಣಕ್ಕಾಗಿ. ಇಲ್ಲೂ ಕೂಡ ವಕ್ಫ್ ಅಲ್ಲಿ ನೀವು ದಾನ ಕೊಟ್ಟ ಜಾಗವನ್ನ ಮಾರಾಟ ಮಾಡಿ ಯಾರಿಗೂ ಅದನ್ನ ಯೂಸ್ ಮಾಡೋಂಗಿಲ್ಲ. ದಾನ ಮಾಡಿದ್ದನ್ನು ಮಾರಾಟ ಮಾಡೋಂಗಿಲ್ಲ, ಹಂಗೆ ಅದು ಹರಾಮ್ ಅಂತ. ಸೊ ಹಾಗಾಗಿ ಹಂಗಿಟ್ಟಿದ್ರು. ಅವರಷ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು. ಈ 1995 ಅಲ್ಲಿ ನಾನು ಹೇಳಿದ್ರಲ್ಲ, ಬಾಬರಿ ಮಸೀದಿ ಇಶ್ಯೂಗಳಾದಾಗ, ಹೌದಾ ನಿಮ್ಗೆ ಜಾಗ ಇದಾಗಿದೆಯಾ,
ಅದರ ಭಾಗದ ಇಲ್ಲಿ ಕಂಪನ್ಸೇಟ್ ಮಾಡ್ತೀವಿ, ನೀವು ಬೇಕಾದನ್ನು ಬರ್ಕೊಳ್ಳಿ ಅಂತ ಇವರು ಬಂದು ಟ್ರಿಬ್ಯುನಲ್ ಮಾಡಿದ್ರು. ನಂಬರ್ 1. 2014ರಲ್ಲಿ ಇನ್ನೇನು ಕೆಳಗಿಳಿಬೇಕು ಅಂತ ಹೇಳುವಾಗ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಟ್ಟ ಟೈಮಲ್ಲಿ 123 ನಗರಾಭಿವೃದ್ಧಿ ಇಲಾಖೆಗೆ ಸೇರಿದಂತ ಡೆಲ್ಲಿಯ 123 ಆಸ್ತಿಗಳನ್ನ ಇವರಿಗೆ ಬರ್ಕೊಬಿಟ್ಟು ಅವರು ಏನು ಕೇಳಿರಲಿಲ್ಲ. ಅಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನ್ ಗೊತ್ತಾ ಸರ್, ಈಗ ಇಡೀ ದೇಶದಲ್ಲಿ ಹೆಚ್ಚು ಆಸ್ತಿ ಇರುವಂತದ್ದು 3 ಸಂಸ್ಥೆಗಳದ. ಮೊದಲೇದು ರೈಲ್ವೆ ಇಲಾಖೆ 17 ಲಕ್ಷ ಎಕರೆ, ಎರಡನೇದು ಸೇನೆ, ಮೊದಲು ರಕ್ಷಣಾ ಇಲಾಖೆ. ನಾವು ಎಲ್ಲಿ ನೋಡಿದ್ರು ಕೂಡ ಒಂದು ಕಾಮನ್ ಬೋರ್ಡ್ ಅನ್ನು ನೋಡ್ತಾ ಇರ್ತೀವಿ. ಈ ಜಾಗ ರೈಲ್ವೆ ಇಲಾಖೆಗೆ ಸೇರಿದ್ದು, ಈ ಜಾಗ ಭೂ ಸೇನೆಗೆ ಸೇರಿದ್ದು ಅಂತ. ಅಟ್ ದ ಸೇಮ್ ಟೈಮ್ ಈ ಜಾಗ ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ನೋಡ್ತೀವಿ ನಾವು. ಈಗ ವಕ್ಫ್ ಅಲ್ಲಿ ಇಡೀ ದೇಶದಲ್ಲಿ ವಕ್ಫ್ ಹತ್ರ ಇರುವಂತದ್ದು 9 ಲಕ್ಷ ಎಕರೆ. ನಾವು ದೆಹಲಿ ಸಿಟಿ ಏನಿದೆಯಲ್ಲ, ಆ ದೆಹಲಿ ಸಿಟಿಯನ್ನ 3 ದೆಹಲಿ ಮಾಡಬಹುದಂತೆ ಈ ವಕ್ಫ್ನ ಆಸ್ತಿಯಲ್ಲಿ. ಅಷ್ಟು ಆಸ್ತಿ ವಕ್ಫ್ ಅಲ್ಲಿ ಇದೆ ಅಂತ ಹೇಳಿ. ಈಗ ಈ ಒಂದು ಧಾರ್ಮಿಕ ಸಂಸ್ಥೆ, ಅದು ಮುಸ್ಲಿಂ ಅವರ ಧಾರ್ಮಿಕ ಸಂಸ್ಥೆ ಅಂತಾನೆ ತಿಳ್ಕೊಳ್ಳೋಣ. 100 ವರ್ಷದಿಂದ ಅವರು ಅಲ್ಲಿದ್ದಾರೆ, ಅವರು ಅದನ್ನ ಉಪಭೋಗ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯ ತಕರಾರಿಲ್ಲ. ಈಗ ನಮ್ಮ ರಾಜ್ಯದಲ್ಲಿ ಆಯ್ತು ನೋಡಿ, ರಾತ್ರೋರಾತ್ರಿ ನಮ್ಮ ತಾತ ಮುತ್ತಾತನ ಜಮೀನ್ ಮೇಲೆ ವಕ್ಫ್ ಅಂತ ಇವರು ರೈಟ್ಸ್ ಕೂರಿಸಿದ್ರಲ್ಲ ಹಕ್ಕನ್ನ, ಅದು ಯಾಕೆ ಅನ್ನುವಂಥದ್ದೇ ಪ್ರಶ್ನೆ. ಅದಕ್ಕೋಸ್ಕರ ಈ ಒಂದು ಕಾಯ್ದೆ ಅಂತ ಕೇಂದ್ರ ಸರ್ಕಾರ. ಈಗ ಒಮ್ಮೆ ಕಾನೂನು ಆದ ನಂತರ ಅಲ್ಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಅದನ್ನ ಮಾಡಲೇಬೇಕು. ಈಗ ಕಾಂಗ್ರೆಸ್ ಅವರು ಏನ್ ಹೇಳ್ತಾ ಇದ್ರು, ಬಿಜೆಪಿ ನಿಮ್ಮ ಕಾಲಾವಧಿಯಲ್ಲಿ ಆಗ್ಲಿಲ್ವಾ? ಕಾನೂನು ಮಾಡಿದ್ಯಾರು ನೀವು 1995 ಅಲ್ಲಿ? ಹೌದು, ನೀವೇ ಕಾನೂನು ಮಾಡಿದ್ದು. ಒಂದು ಕಾಲದಲ್ಲಿ ಶ್ರೀಗಂಧವನ್ನು ತಗೊಂಡೋದ್ರೆ ಆತ ಕಳ್ಳ ಅಲ್ವಾ? ಶ್ರೀಗಂಧ ಬೆಳೆದ್ರೆ ಕಳ್ಳ, ಶ್ರೀಗಂಧ ಬೆಳೆಯೋಂಗೆ ಇಲ್ಲ. ಇವತ್ತು ಹಂಗಲ್ಲ, ರೂಲ್ಸ್ಗಳು ಚೇಂಜ್ ಆಗ್ತಾ ಇರ್ತದೆ. ಇಲ್ಲಿ ಮೇನ್ ನೀವು ಹೇಳ್ದಂಗೆ ಅವತ್ತಿನ ಕಾನೂನು ಇದೆಯಲ್ಲ, ಕಾನೂನು ಮಾಡಿದ ಕಾರಣಕ್ಕಾಗಿ ಇಷ್ಟೆಲ್ಲ ಆಗ್ಲಿಕ್ಕೆ ಶುರುವಾಯ್ತದು ಅಂತ ಹೇಳಿ ಅದನ್ನ ಈಗಲೂ ನಾನು ಹೇಳ್ತೀನಿ. ಆ ಮುಸ್ಲಿಮರನ್ನ ಅನಗತ್ಯವಾಗಿ ತುಷ್ಟೀಕರಣ ಮಾಡಕ್ ಹೋಗಿ ಮುಸ್ಲಿಮರನ್ನು ಅವಮಾನಿಸುವಂತ ಕೆಲಸವನ್ನು ಮಾಡಿದ್ದೆ ಕಾಂಗ್ರೆಸ್ ಆ ಲೆಕ್ಕದಲ್ಲಿ. ಅದಕ್ಕೆ ನಿನ್ನೆ ಭೂಪಾಲ್ನಲ್ಲಿ ಕೆಲವು ಚಿಸ್ತಿಗಳಲ್ಲಿ ದರ್ಗಾದಲ್ಲಿ ಹಾಕಿದ್ರು. ಥ್ಯಾಂಕ್ ಯು, ನಮಗೂ ಸಾಕಾಗೋಗಿದೆ, ಇವರೆಲ್ಲ ಕದೀತಾರೆ, ಇವರೆಲ್ಲ ಕಬಳಿಕೆ ಮಾಡ್ತಾರೆ, ನಮಗೂ ಸಾಕಾಗೋಗಿದೆ, ಥ್ಯಾಂಕ್ ಯು ವೆರಿ ಮಚ್ ನೀವು ಇದನ್ನ ಮಾಡಿದ್ದು, ನಮಗೇನಿದೆ ನಮಗೆ ಇದು ಸಾಕು ಅಂತೇಳಿ ನಾನು ಅಭಿಷೇಕ್ ಜೊತೆ ಮಾತುಕತೆ ಮುಂದುವರೆಸಿ. ಲೋಕಸಭೆಯಲ್ಲಿ ಕರ್ನಾಟಕದ ವಿಷಯದ ಜಟಾಪಟಿ. ಅನ್ವರ್ ಮಾನೆಪ್ಪಾಡಿ ವರದಿ ಉಲ್ಲೇಖಿಸಿದ ಅಮಿತ್ ಶಾ, ಕರ್ನಾಟಕದಲ್ಲಿ ರಾಜಕೀಯ ನಾಯಕರು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ವಕ್ಫ್ ಆಸ್ತಿಗಳನ್ನು ಅತಿಕ್ರಮಿಸಿಕೊಂಡಿದ್ದಾರೆ ಎನ್ನುವ ವಿಚಾರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಲೋಕಸಭೆಯಲ್ಲಿ ಆರೋಪ ಪ್ರತ್ಯಾರೋಪ ನಡೆಯಿತು. ಅನ್ವರ್ ಮಾನೆಪ್ಪಾಡಿ ವರದಿ ಉಲ್ಲೇಖಿಸಿದ ಅಮಿತ್ ಶಾ, कर्नाटक की मणि पट्टी समिति का रिपोर्ट में पढ़ रहा हूं, इसमें मेरा कुछ नहीं है, खड़े मत हो जाना. ये मणि पट्टी समिति का रिपोर्ट है. 29,000 एकड़ भूमि वक्फ की बिजनेस के उपयोग के लिए किराए पर दे दी. मान्यवर, 2001 से 12 के बीच 2 लाख करोड़ की वक्फ की संपत्ति मुसलमान चैरिटी कमिश्नर बन सकता है या नहीं बन सकता है? उसको ट्रस्ट नहीं चलाना है, उसको चैरिटी के कानून के हिसाब से वो ट्रस्ट चले, उसकी देखरेख करनी है. ये धार्मिक नहीं है. ಬೆಂಗಳೂರು ವಿಜಯಪುರದಲ್ಲಿ ಆಸ್ತಿ ಕಬಳಿಕೆ ಉಲ್ಲೇಖ. विजयपुर कर्नाटक के होनवाड़ गांव की 1500 एकड़ भूमि पर दावा कर उसको विवाद में डाला और 500 करोड़ की संपत्ति जिस भूमि का मूल्य है वहां 5 स्टार होटल को महीने 12,000 रुपए के किराए से दे दी. ವಕ್ಫ್ನಿಂದ ಅಮಾಯಕರು ನೊಂದಿದ್ದಾರೆ. मैं कर्नाटका से आता हूं और लिंगायत वीरशैव परंपरा के सबसे महत्वपूर्ण जो वहां के मठ है, अनुभव मंटप बसवण्णा के, उसके ऊपर वक्फ बोर्ड ने क्लेम लगा दिए हैं. विजयपुरा डिस्ट्रिक्ट में, एक ही डिस्ट्रिक्ट में 15,000 एकड़ जमीन का कब्जा वक्फ बोर्ड ने किया है. इन वन डिस्ट्रिक्ट 15,000 एकड़. सर किसानों के जमीन. सर आप सोचिए, जिस जमीन पे आप हजारों साल से आपके पिताजी, आपके बुजुर्ग लोग वहां खेती किए हैं, वहां उनका देहांत हुए हैं, वहां जहां सब कुछ आपके परिवार का है, उसी जमीन पे आपको वक्फ बोर्ड ने रातों रात एनक्रोचर डिक्लेयर कर दिया है.
ವಕ್ಫ್ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸಿದವರಿಗೆ ಕರ್ನಾಟಕವನ್ನ ಪ್ರಸ್ತಾಪಿಸಿ ಕೇಂದ್ರ ಸಚಿವ ಅಮಿತ್ ಶಾ ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದ ತೇಜಸ್ವಿ ಸೂರ್ಯ ತಿರುಗೇಟು ನೀಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.